ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಬನ್ನಿ. ಇವತ್ತು ಡಿಫ್ರೆಂಟ್ ಸ್ಟೈಲಲ್ಲಿ ಬಿಸಿಬೇಳೆ ಬಾತನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಮ್ಮನೇಲಿ ಯಾವ ಥರ ಮಾಡ್ತೀನಿ ಆ ಥರ ತೋರಿಸ್ತೀನಿ. ಈಗ ಇದಕ್ಕೇನೆಲ್ಲ ಬೇಕು ನೋಡೋಣ. ಬಿಸಿಬೇಳೆ ಬಾತಿಗೆ ಒಂದು ಬೌಲ್ನ ತೊಗೊಂಡಿದ್ದೀನಿ. ಒಂದು ಗ್ಲಾಸ್ನ ಬೇಳೆನ ತೊಗೊಂಡಿದ್ದೀನಿ. ಮೈಸೂರು ಬೇಳೆ ಮತ್ತು ಹೆಸರುಬೇಳೆ ಎರಡು ಮಿಕ್ಸ್ ತೊಗೊಂಡಿದ್ದೀನಿ. ಅದೇ ಗ್ಲಾಸ್ ಅಳತೆಯಲ್ಲಿ ಒಂದು ಗ್ಲಾಸ್ನ ರೈಸ್ನ ತೊಗೊಂಡಿದ್ದೀನಿ. ಅರ್ಧ ಅರ್ಧ, ಒಂದು ಗ್ಲಾಸ್ ರೈಸು, ಒಂದು ಗ್ಲಾಸ್ ಬೇಳೆ. ಓಕೆ, ಬನ್ನಿ ಈಗ ಮತ್ತೆ ಇದನ್ನು ಚೆನ್ನಾಗಿ ತೊಳೆದು ಎತ್ತಿಟ್ಕೊಳ್ಳೋಣ. ಮತ್ತು ಏನೆಲ್ಲ ಬೇಕು ನೋಡಿ: ಕರಿಬೇವು, ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಇದನ್ನು ಹಚ್ಚಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ನೋಡಿ ಸಿಪ್ಪೆ ತೆಗೆದು ಈ ಥರ ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ ಬಟಾಣಿನ ನೆನೆಸಿಟ್ಟಿದ್ದೆ ನೈಟೇ. ಬಟಾಣಿ ಕೂಡ ತೊಗೊಂಡಿದ್ದೀನಿ. ನೋಡಿ, ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ವೆಜಿಟೇಬಲ್ಸ್ ಏನೆಲ್ಲ ಬೇಕು ನೀವು ಏನು ಬೇಕಾದ್ರೂ ಹಾಕ್ಕೊಬೋದು. ನಾನು ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಮತ್ತು ಗೆಡ್ಡೆಕೋಸನ್ನ ತೊಗೊಂಡಿದ್ದೀನಿ. ನಿಮ್ಮ ತರಕಾರಿ ಏನೆಲ್ಲ ಬೇಕು ಆ್ಯಡ್ ಮಾಡಿ, ಬೇಳೆ ಅಂದರೆ ಸ್ಕಿಪ್ ಮಾಡಿ. ನೋಡಿ, ಬೇಳೆ ಮತ್ತು ಅಕ್ಕಿನ ಚೆನ್ನಾಗಿ ತೊಳೆದು ನೀರು ಹಾಕಿಟ್ಟಿದ್ದೀನಿ. ಈಗ ಬನ್ನಿ, ಅಕ್ಕಿಗೆ ನೀರನ್ನ ಜಾಸ್ತಿನೇ ಸೇರಿಸ್ಕೋಬೇಕು. ರೈಸ್ಗೆ ಸೇರಿಸ್ಕೋತೀವಲ್ಲ ಅದಕ್ಕಿಂತ ಜಾಸ್ತಿ. ಈಗ ನೆನೆಸಿದ್ನೆಲ್ಲ ಇಟ್ಟಿದ್ನಲ್ಲ ಬಟಾಣಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ವೆಜಿಟೇಬಲ್ಸ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಟೊಮೆಟೊ ಕಟ್ ಮಾಡಿಟ್ಟಿದ್ನಲ್ಲ ಅದರಲ್ಲಿ ಸ್ವಲ್ಪ ಟೊಮೆಟೊ ಹಾಕ್ತಾಯಿದ್ದೀನಿ. ಫುಲ್ ಹಾಕಬೇಡ, ಅರ್ಧ ಮಾತ್ರ. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ವಿಸಿಲ್ ಹೊಡ್ಸ್ಕೊಬೇಕು. 2 ವಿಸಿಲ್ಸ್ ಹೊಡ್ಸ್ಕೋಬೇಕು. ಇದು ಮಾಮೂಲಿ ರೈಸ್ ಥರ ಚೆನ್ನಾಗಿ ಬೆಂದೋಗಬೇಕು. ಆ ಥರ 2 ವಿಸಿಲ್ನ ಹೊಡ್ಸ್ಕೊತಾ ಇದ್ದೀನಿ. ಕುಕ್ಕರಲ್ಲಿ 2 ವಿಸಿಲ್ ಆಗಬೇಕು. ಇಟ್ಟಿದ್ದೀನಿ ಕುಕ್ಕರ್ಗೆ. ನೋಡಿ, 2 ವಿಸಿಲ್ ಆಯಿತು. ಈಗ ನೋಡಿ, ಓಪನ್ ಮಾಡಿದ್ದೀನಿ ಕುಕ್ಕರ್ನ. ಹೀಗಾಗಿದೆ ನೋಡಿ, ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಇದೆ. ಈ ಥರ ಆಗಿರಬೇಕು. ಕೆಲವರು ಒಂದೇ ಸರಿ ಒಗ್ಗರಣೆ ಎಲ್ಲ ಮಾಡಿ ಕೂಗಿಸ್ಕೋತಾರೆ, ಅದು ಟೇಸ್ಟ್ ಚೆನ್ನಾಗಿರಲ್ಲ. ನಾನು ಈ ಥರ ಮಾಡೋದು ಚೆನ್ನಾಗಿರುತ್ತೆ. ಈ ಥರ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಣಲೆನ ಇಟ್ಕೊಂಡು ಇದಕ್ಕೆ 2 ಟೇಬಲ್ ಸ್ಪೂನು ತುಪ್ಪ ಮತ್ತು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯ್ದಿದೆ, ಸಾಸಿವೆ ಹಾಕ್ಕೋತಾ ಇದ್ದೀನಿ. ಫುಲ್ ತುಪ್ಪನೇ ಹಾಕ್ಕೊಬೋದು. ನಾನು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ನಿಮ್ಮ ಇಷ್ಟ, ಹೇಗೆ ಬೇಕಾದ್ರೂ ಹಾಕ್ಕೊಳ್ಳಿ. ತುಪ್ಪ ಫುಲ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದು ಹಾಕ್ಕೊಳ್ಳಿ. ಈಗ ಸಾಸಿವೆ, ಸ್ವಲ್ಪ ಹಿಂಗು, 2 ಬಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಆಗಲೇ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕರಿಬೇವನ್ನ ಹಾಕ್ತಾರೆ. ಪ್ಲೇಟ್ನ ಕ್ಲೋಸ್ ಮಾಡಿ ದಯವಿಟ್ಟು ಎಲ್ಲರೂ, ಯಾಕಂದರೆ ಅದು ಮುಖಕ್ಕೆ ಸಿಡಿಯೋ ಸಾಧ್ಯತೆ ಇರುತ್ತೆ. ನೋಡಿ, ಈ ಥರ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಈರುಳ್ಳಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಯಾವಾಗೂ ಅದು ಒಂದೇ ಥರ ಮಾಡಿದ್ರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ಗೈಸ್, ಚೆನ್ನಾಗಿರುತ್ತೆ. ಈಗ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಒಳ್ಳೆ ಮಿಕ್ಸ್ ಮಾಡಿ. ಈರುಳ್ಳಿ ಏನು ಚೆನ್ನಾಗಿ ಫುಲ್ಲು ಬೆಂದೋಗಬೇಕು ಅಂತ ಏನಿಲ್ಲ, ಸ್ವಲ್ಪ ಬೆಂದರೆ ಸಾಕು. ಈರುಳ್ಳಿ ಫುಲ್ಲು ಬೆಂದೋಗ್ಬೇಕಂತ ಇಲ್ಲ. ಈಗ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬೆಂದಿದ ತಕ್ಷಣ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ನ ಕೂಡ ಹಾಕಿ ಮಿಕ್ಸ್ ಮಾಡಿ. ಕ್ಯಾಪ್ಸಿಕಮ್ ತಿನ್ನಲ್ಲ ಅನ್ನೋರು, ಕೆಲವರು ತಿನ್ನಲ್ಲ ಅನಿಸ್ತಾರೆ ಆ ಥರ ಇರೋರು ಕ್ಯಾಪ್ಸಿಕಮ್ನ ಸ್ಕಿಪ್ ಮಾಡಿ. ಕ್ಯಾಪ್ಸಿಕಮ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್ ಸ್ಕಿಪ್ ಮಾಡಿ. ಬಟ್ ತರಕಾರಿ ಎಲ್ಲ ಹಾಕ್ತೀವಲ್ಲ ಬೇಯಲಿಕ್ಕೆ, ಆವಾಗ ಹಾಕ್ಬಾರ್ದು. ಅದು ಥರ ಆಗಿಬಿಡುತ್ತೆ, ಬೆಂದ್ಬಿಟ್ಟು ಫುಲ್ಲು ಬೆಂದೋಗ್ಬಿಡುತ್ತಲ್ವ, ಚೆನ್ನಾಗಿರಲ್ಲ. ಈಗ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹಾಗೆ ಇದಕ್ಕೆ ಟೊಮೆಟೊಗೆ ಉಪ್ಪು ಮತ್ತು ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಬೇಗ ಆಗುತ್ತೆ. ಅದು ವಿಸಿಲ್ ಹೊಡ್ಸಿಟ್ಕೊಂಡ್ರೆ 5 ಮಿನಿಟ್ಸ್ ಅಷ್ಟೇ ಆಗಿಬಿಡುತ್ತೆ. ತರಕಾರಿ ಎಲ್ಲ ಕಟ್ ಮಾಡಿ ಒಂದು ಕಡೆ ಕೂಗೋಕ್ಕಿಟ್ಟು ಈ ಥರ ಒಂಥರ ಒಗ್ಗರಣೆ ರೆಡಿ ಮಾಡಿಕೊಂಡ್ರೆ ಆಯಿತು. ಈಗ MTR ನಾನು ಬಿಸಿಬೇಳೆ ಬಾತ್ ಪೌಡರ್ ತೊಗೊಂಡಿದ್ದೆ. ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕೋ ಅದು ತೊಗೊಳ್ಳಿ. ಆ್ಯಡ್ ಮಾಡ್ಕೊತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಈಗ ಹಾಕಿ. ಇದು ಪೌಡರ್ನ ಹಾಕಬೇಕಾದ್ರೆ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ ಗೈಸ್, ಯಾಕಂದರೆ ಸೀದೋಗ್ಬಿಡುತ್ತೆ. ಅದು ಕಲರ್ ಚೇಂಜ್ ಆಗುತ್ತೆ. ರೆಡ್ ಕಲರ್ ಇರಬೇಕು, ಚೇಂಜ್ ಆದರೆ ಚೆನ್ನಾಗಿರಲ್ಲ. ನೋಡಿ, ಇದೇ ಕಲರ್ ಇರಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್ ನೋಡಿ.
ಈ ಥರ ಇರಬೇಕು ನೋಡಿ. ಸೈಡಲ್ಲೆಲ್ಲ ಎಣ್ಣೆ ಬಿಡ್ತದೆ. 2 ಮಿನಿಟ್ಸ್ ಈ ಥರ ಸ್ಲಿಮ್ಮಲ್ಲಿ ಇಟ್ಟು ಬಿಡಿ. ಈಗ ವಿಸಿಲ್ ಹೊಡ್ಸಿ ಇಟ್ಕೊಂಡಿದ್ವಲ್ಲ ಕುಕ್ಕರ್, ಅದನ್ನು ಗ್ಯಾಸ್ ಮೇಲೆ ಇಟ್ಕೊತಾ ಇದ್ದೀನಿ. ಗ್ಯಾಸ್ನ ಮೇಲೆ ಇಟ್ಕೊಂಡು ಇದು ಒಗ್ಗರಣೆ ಮಾಡಿದ್ದೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು. ಬನ್ನಿ ಈಗ ಸೇರಿಸ್ಕೊಳ್ಳೋಣ. ಇದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದೇನು ಇಟ್ಕೊಂಡು ಜಾಸ್ತಿ ಹೊತ್ತೇನು ಬೇಡ, ಒಂದು 5 ಮಿನಿಟ್ಸ್ ಅಷ್ಟೇ. ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಕುದಿ ಬಂದರೆ ಸಾಕು ನೋಡಿ. ಈ ಥರ ಅಕಸ್ಮಾತ್ ನಾವು ವಿಸಿಲ್ ಹೊಡಿಸಿದಾಗ ಇದು ಬೇಳೆ ಮತ್ತು ರೈಸು ತರಕಾರಿ ಎಲ್ಲ ವಿಸಿಲ್ ಹೊಡಿಸಿರ್ತೀವಲ್ಲ, ಆಗ ಏನಾದರೂ ಗಟ್ಟಿ ಆಗಿದ್ದರೆ ಸ್ವಲ್ಪ ಬಿಸಿ ನೀರನ್ನ ಬಿಸಿ ಮಾಡಿಕೊಂಡು ಕೂಡ ಫಸ್ಟು ಒಗ್ಗರಣೆ ಸೇರ್ಸೋಕ್ಕೆ ಮುಂಚೆನೇ ಆ್ಯಡ್ ಮಾಡ್ಕೊಳ್ಳಿ. ಏನು ಚೆನ್ನಾಗಿರುತ್ತೆ, ಏನು ಟೇಸ್ಟ್ ಏನು ಚೇಂಜ್ ಆಗೋಲ್ಲ. ಬಿಸಿ ನೀರು ಹಾಕೊಂಡು ಒಂದು 5 ಮಿನಿಟ್ಸ್ ಕುದ್ರೆ ಸಾಕು ನೋಡಿ. ಈಗ ನೋಡಿ ಏನು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ ಗೈಸ್. ಮಾಡ್ಕೊಳ್ಳಿ, ಬೆಲ್ಲ ಚೆನ್ನಾಗಿದೆ ಗೊತ್ತಾ, ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನೀವು ಈ ಥರ ಮಾಡ್ಕೊಳ್ಳಿ ಗೈಸ್. ಈಗ ಬಂತು, ಟೇಸ್ಟ್ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡ್ತಿದ್ವಿ ದಯವಿಟ್ಟು. ಹಾಗೆ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ದೀರಾ ಅವರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೋಡಿ ಆಯ್ತು, ಈಗ ಅಷ್ಟೇ ಫಿನಿಶ್. ಇದು ಆಫ್ ಮಾಡಿ ಕುಕ್ಕರ್ನ ತೆಗ್ದಿದ್ದೀನಿ ನೋಡಿ. ಹೆಂಗಿದೆ ನೋಡಿ, ಫುಲ್ ರೆಡಿಯಾಗಿದೆ. ಈಗ ಬಿಸಿಬೇಳೆ ಬಾತ್ ಖಾರ ಬಾತ್ ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು. ಫುಲ್ ಬಿಸಿ ಇದೆ ಬಿಸಿಬೇಳೆ ಬಾತ್, ಫುಲ್ ಬಿಸಿ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ನೋಡಿ, ನಿಮಗೆ ತೋರಿಸ್ಲಿಕ್ಕೆ. ನೋಡಿ ಇದಕ್ಕೆ ಖಾರನ ಆ್ಯಡ್ ಮಾಡಿಕೊಂಡು ತಿಂತಾಯಿದ್ರೆ ಸೂಪರ್ ಟೇಸ್ಟ್. ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವಿಡಿಯೋನ ವಾಚ್ ಮಾಡ್ತಿದ್ದೀರಾ ಎಲ್ರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಕಲರ್ಫುಲ್ ಬಿಸಿಬೇಳೆ. ಥ್ಯಾಂಕ್ ಯು ಬಾಯ್ ಗೈಸ್. ಥ್ಯಾಂಕ್ ಯು.